ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವ್ಲಾಗ್ ಬಂದು ನನ್ನ ಮಗಗೆ ವ್ಯಾಕ್ಸಿನ್ ಇದೆ, ಹೋಗ್ತಿದ್ದೀರಿ. ಅವ್ನಿಗೆ ಲೈಟಾಗಿ ಕೋಲ್ಡ್ ಇದೆ, ಗೊತ್ತಿಲ್ಲ ಡಾಕ್ಟರ್ ಏನು ಹೇಳ್ತಾರೆ, ವ್ಯಾಕ್ಸಿನ್ ಆಗ್ತಾರಾ ಇಲ್ಲ ಅಂತ. ಸೊ ಲೆಟ್ಸ್ ಗೆಟ್ ಇನ್ಸೈಡ್ ದ ವಿಡಿಯೋ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಮ್ಮಿ ಉಪ್ಮಾ ಮಾಡಿದರು. ತರಕಾರಿ ಹಾಕಿ ಮಾಡಿದ್ರೆ ತಿನ್ಬೋದು, ಪ್ಲೇನಾಗಿದ್ದರೆ ನಿಜವಾಗ್ಲೂ ತಿನ್ನೋಕ್ಕೆ ಆಗಲ್ಲ, ಇಷ್ಟನೇ ಆಗಲ್ಲ. ಸೊ ಎಲ್ಲ ರೆಡಿ ಆಯಿತು, ಅವನಿಗೂ ಸ್ನಾನ ಮಾಡಿಸಿದ್ದಾಯಿತು. ವ್ಯಾಕ್ಸಿನ್ ಹಾಕ್ತಾರಾ ಅಂತ ಡೌಟ್ ಇತ್ತು ನನಗೆ, ಬಟ್ ವ್ಯಾಕ್ಸಿನ್ ಕೋಲ್ಡ್ ಇದ್ದರೂ ಹಾಕ್ತಾರಂತೆ, ಫೀವರ್ ಮಾತ್ರ ಇರಬಾರ್ದಂತೆ ಅಷ್ಟೇ. ಮುಂದೆಗಡೆ ಕಾರ್ ಸ್ಟೇರಿಂಗ್ ಹತ್ರ ಹೋದರೆ ಹಿಂಗೆಲ್ಲ ಡ್ಯಾನ್ಸ್ ಆಡ್ತಾ ಇರ್ತಾನೆ, ಸಖತ್ ಹೆವಿ ತೀಟೆ ಆಗಿಬಿಟ್ಟಿದ್ದಾನೆ ಮಾತ್ರ ಇವಾಗ. ಮತ್ತು ಹಾಸ್ಪಿಟಲ್ಗೆ ಲೈಕ್ ಆಫ್ಟರ್ನೂನ್ ಅನಿಸುತ್ತೆ ನಾವು ರೀಚ್ ಆಗಿದ್ದು, ಐ ಡೋಂಟ್ ರಿಮೆಂಬರ್ ಕರೆಕ್ಟಾಗಿ. ಆಲ್ಮೋಸ್ಟ್ ಹತ್ರನೇ ಇರೋದು ಹಾಸ್ಪಿಟಲ್, ಲೈಕ್ 5 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಕಾರಲ್ಲಿ ಅಥವಾ ಟೂ ವೀಲರಲ್ಲಿ ಹೋದರೆ, ನಡ್ಕೊಂಡು ಹೋದರೆ ಒಂದು 15 to 20 ಮಿನಿಟ್ಸ್ ಆಗ್ಬೋದು ಅಷ್ಟೇ. ವಿಜಯನಗರ ನೋಡೋಕ್ಕೆ ಒಂದು ಬ್ಯೂಟಿ. ಮತ್ತು ಹಾಸ್ಪಿಟಲ್ಗೆ ರೀಚ್ ಆದ್ರಿ, ಮತ್ತು ಬಿಲ್ ಮಾಡಬೇಕಾಗಿತ್ತು, ಸೊ ವೆಯ್ಟ್ ಮಾಡ್ತಿದ್ರಿ. ಆ್ಯಕ್ಚುಲಿ ಡಾಕ್ಟರ್ದು ಟೈಮಿಂಗ್ಸ್ ಮುಗ್ದೋಗಿದೆ, ಬೇರೆ ಡಾಕ್ಟರ್ ಸಿಗ್ತಾರೆ ಅಂತ ಹೇಳಿದರು, ಒಂದ್ಸರಿ ಕೇಳ್ತೀನಿ ಅಂತ ಹೇಳಿದರು. ಸೊ ವೆಯ್ಟ್ ಮಾಡ್ತಿದ್ರಿ. ಸೊ ಅಮ್ಮ ಇವನ್ನ ಆಡಿಸ್ತಾಯಿದ್ರು. ಸೊ ವ್ಯಾಕ್ಸಿನ್ ಆಯಿತು, ಇವಾಗ ಹಾಕ್ಸಿದ್ದು 9 ಮಂತ್ ಕಂಪ್ಲೀಟ್ ಆಗಿ 10th ಮಂತ್ ವ್ಯಾಕ್ಸಿನ್ ಅಂತ. ಫಸ್ಟು 1.5 ಮಂತ್ ವ್ಯಾಕ್ಸಿನ್ ಬಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕ್ಸಿದ್ದು. ಅವ್ನು ಪೇಯ್ನ್ ತಡ್ದಿಲ್ಲ, ಮತ್ತು ಹೈ ಫೀವರ್ ಬಂತು, ಸಖತ್ ಬೇಜಾರಾಗೋಯ್ತು ನೋಡಿ ಅದನ್ನು. ಸರಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಯಾಕ್ಸಿನ್ನ ಪ್ರೈವೇಟ್ ಹಾಸ್ಪಿಟಲಲ್ಲೇ ಹಾಕ್ಸಿದೆ. ಪೇಯ್ನ್ಲೆಸ್ ವ್ಯಾಕ್ಸಿನು, ಅದು ಅಷ್ಟೊಂದು ಫೀವರು ಬರೋಲ್ಲ, ಅಷ್ಟು ಪೇಯ್ನು ಇರೋಲ್ಲ ಅದು. ಒಬ್ಬೊಬ್ರು ಹೇಳಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ದೆ ವ್ಯಾಕ್ಸಿನ್ ಎಫೆಕ್ಟಿವ್ ಆಗಿರುತ್ತೆ, ಪ್ರೈವೇಟ್ ಅಲ್ಲಿ ಎಫೆಕ್ಟಿವ್ ಇರೋಲ್ಲ ಅಂತಂದ್ಬಿಟ್ಟೆಲ್ಲ. ಆ ಥರ ಏನೂ ಇಲ್ಲ, ಲೈಕ್ ಏನೋ ಸಮ್ ಕಂಟೆಂಟ್ ಅಷ್ಟೇ ಚೇಂಜ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟು ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಮತ್ತು ನೆಕ್ಸ್ಟು ಇವನಿಗೆ ವ್ಯಾಕ್ಸಿನ್ ಇರೋದು 1 ಇಯರ್ಗೆ ಇದೆ ವ್ಯಾಕ್ಸಿನ್ನು. ಆಗ ಕರ್ಕೊಂಡು ಹೋಗ್ಬಿಟ್ಟು 1 ಇಯರ್ ವ್ಯಾಕ್ಸಿನ್ ಹಾಕ್ತಿತ್ತು. ಇನ್ನೂ ತುಂಬ ಇದೆ, ಲೈಕ್ 2 or 3 years ಒಂದು ಬುಕ್ ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲ ಯಾವಾಗ ನೆಕ್ಸ್ಟ್ ವ್ಯಾಕ್ಸಿನು ಅಂತೆಲ್ಲ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ಕರ್ಕೊಂಡು ಬಂದು ಫೀಡ್ ಮಾಡಿಬಿಟ್ಟು ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾನೆ. ಸ್ವಲ್ಪ ಕುಕ್ಕಿಂಗ್ ಮಾಡ್ತಿದ್ದಾರೆ ಮಮ್ಮಿ, ಹೆಲ್ಪ್ ಮಾಡಬೇಕು. ನೋಡೋಣ ಹೇಗೋಗುತ್ತೆ ಅಂತ ಹೇಳಿ. ಬೆಳಗ್ಗೆ ಕಾಫಿ ಕುಡಿದೆ, ಬಟ್ ಕುಡ್ದಂಗೆ ಆಗಿಲ್ಲ. ಈ ಕೋತಾಸ್ ಕಾಫಿ ಪೌಡರು ಹಾಲ್ಗೆ ಹಾಕಿ ಉಕ್ಸೋದು, ಇದು ಇನ್ಸ್ಟೆಂಟ್ ಕಾಫಿ ಪೌಡರ್ ಅಂತೆ. ನೋಡೋಣ ಹೇಗೆ ಬರುತ್ತೆ, ಹೇಗಿದೆ ಟೇಸ್ಟ್ ಅಂತ ಹೇಳಿ. ಸೊ ಮತ್ತೆ ಇನ್ನೊಂದು ರೌಂಡ್ ಕಾಫಿ. ನಾನು ಮಾಡೋ ಕಾಫಿ ಅಂದರೆ ನಮ್ಮ ಅತ್ತೆಗೆ ತುಂಬ ಇಷ್ಟ, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಮ್ಮಗೆ. ಸಖತ್ ಬಿಸಿಲಿದೆ ಇವತ್ತು ನೋಡಿ, ಆದರೂ ನನಗೆ ಕಾಫಿ ಬೇಕು. ಕಾಫಿ ಈಸ್ ಆ್ಯನ್ ಎಮೋಷನ್. ಈ ಆಂಟಿ ಬಂದ್ಬಿಟ್ಟು ನಮ್ಮ ನೇಬರ್ ಅವ್ರ ಮಮ್ಮಿ, ಅವ್ರು ಕೇರಳದಲ್ಲಿರೋದು. ಸೊ ಅವ್ರ ಡಾಟರ್ನ ನೋಡೋಕ್ಕೆ ಬಂದಿದ್ದರು. ಮತ್ತು ಆಂಟಿ ಬರೋವಾಗ ಬಾಳೆಕಾಯಿ ಚಿಪ್ಸು ಮತ್ತು ಜಾಂಗ್ರಿ ಏನೇನೋ ತಂದಿದ್ರು, ಚೆನ್ನಾಗಿತ್ತು. ಬಾಳೆಕಾಯಿ ಚಿಪ್ಸ್ ಅಂತೂ ಸಖತ್ತಾಗಿತ್ತು. ಅವ್ರಿಗೂ ಸ್ವಲ್ಪ ನಾವು ಮಾಡಿದ್ರಲ್ಲೇ ಕಾಫಿ ಶೇರ್ ಮಾಡಿ ಕೊಟ್ಬಿಟ್ಟು ನಾನು ಆಚೆ ಬಂದು ಕುತ್ಕೊಂಡು ತಿಂತಿದ್ದೆ. ಮತ್ತು ತಿಂದಾದಮೇಲೆ ಹಲಸಿನ ಕೊಟ್ಟಿದ್ರು ಒನ್ ಆಫ್ ದ ನೇಬರ್. ಆ ಹಲಸಿನ ನಾನು ಒಬ್ಬಳೇ ಕಟ್ ಮಾಡಿದ್ದೀನಿ, ಎಣ್ಣೆ ಹಾಕ್ಕೊಂಡು ಫುಲ್ ಕಟ್ ಮಾಡಿ ಎಲ್ಲ ಪೀಲ್ ಮಾಡಿ ಇಟ್ಟಿದ್ದೆ. ನಮ್ಮಮ್ಮ ಬಂದ್ಬಿಟ್ಟು ಎಲ್ಲ ಹಾಕ್ಕೊಂಡು ಹೋದರು. ತಿರ್ಗಾ ಇನ್ನೊಂದು ರೌಂಡ್ ಬಂದು ತಿರ್ಗಾ ಎಲ್ಲ ಎತ್ತಾಕೊಂಡು ಹೋದರು. ಸೊ ಇದನ್ನು ಹೇಗೆ ಕಲ್ತಿದ್ದೀನಿ ಇದನ್ನು ಬಿಡಿಸೋದೆಲ್ಲ ಅಂತಂದರೆ, ಫಸ್ಟು ನಮ್ಮ ಚಿಕ್ಕಪ್ಪ ಅವರೆಲ್ಲ ಮಾಡೋರು, ತುಂಬ ಹಲಸಿನ ಸಿಗ್ತಾಯಿತ್ತು ನಮ್ಮ ಹಳೆ ಮನೆ ಹತ್ರ. ಅದನ್ನೆಲ್ಲ ತಂದು ಅದಕ್ಕೆ ಸುಣ್ಣ ಇಟ್ಟು ಹಣ್ಣು ಮಾಡಿಸಿ ಆಮೇಲೆ ಕಟ್ ಮಾಡಿ ಈ ಥರ ಎಲ್ಲ ಶೇರ್ ಮಾಡ್ಕೊಂಡು ತಿಂತಿದ್ರಿ. ಸೊ ಅವಾಗಿಂದ ರೂಢಿ ಆಗಿದೆ ನನಗೆ. ನಾನು ತಿಂದಿದ್ದು ನಮ್ಮಮ್ಮ ನೋಡ್ರಿ ಗೈಸ್, ಎಷ್ಟೊಂದು ತಿಂದಾಕವ್ರೆ ಅಷ್ಟು ಬೇಗ. ನನಗೆ ಹಿಡ್ದಿರೋ ತಿಂತಾವ್ರೆ ಫುಲ್ಲು. ಸೊ ಹಾಫ್ ಫ್ರೂಟಲ್ಲಿ ಇಷ್ಟು ಬಂದಿದೆ. ಇದು ನಮ್ಮ ನೇಬರ್ ಕೊಟ್ಟಿದ್ದೆ, ಅದನ್ನು ಇನ್ನೊಂದು ನೇಬರ್ಗೂ ಸ್ವಲ್ಪ ಕೊಟ್ಟು ನಾವು ಸ್ವಲ್ಪ ಇಟ್ಕೊಂಡಿದ್ದೀರಿ. ಇದನ್ನು ಸಾರಿಗೆ ಹಾಕ್ತೀನಿ ಅಂತ ಇಟ್ಕೊತಾರೆ ನಮ್ಮ ಮಮ್ಮಿ, ಆದರೆ ಸಾರಿಗೆಲ್ಲ ಹಾಕಲ್ಲ, ಲಾಸ್ಟಲ್ಲಿ ಕಸಕ್ಕೆ ಹಾಕೋದು. ಕರೆಕ್ಟಮ್ಮ? ಇಲ್ಲ. ಇನ್ನೇನು ಮಾಡ್ತೀಯಾ? ಏನ? ಹುಳಿಕಾಳು ಸಾರ್ಗೆ ಹಾಕ್ಬಿಡ್ತೀನಿ. ಹುಳಿಕಾಳು ಸಾರ್ಗೆ ಹಾಕೋದ ಅದು? ನೋಡೋಣ. ನಿಮಗೆ ಆ ಸಾರ್ಗೆ ಹಾಕಿದ್ರೆ ನಿಮಗೆ ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ, ಕಸಕ್ಕೆ ಹಾಕಿದ್ರು ತಿಳಿಸ್ತೀನಿ. ಚಾಲೆಂಜಾ? ಪಕ್ಕ ಸಾರ್ಕೆ ಹಾಕ್ತೀಯಾ? ನೋಡೋಣ.
ಸಖತ್ ಯಮ್ಮಿ, ಜ್ಯೂಸಿ ಚೆನ್ನಾಗಲ್ಲ, ಸಖತ್ ಫುಲ್ ಹಣ್ಣಾಗೋಗ್ಬಿಟ್ಟೈತೆ. ಮತ್ತು ಪಾಪುಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅವ್ನು ಎದ್ದಿದ ತಕ್ಷಣ ಕುಕ್ ಮಾಡೋಣ ಅಂಥೇಳಿ ಅಷ್ಟೊತ್ತಿಗೆ ಅಡುಗೆ ಆಗಿತ್ತು. ಅನ್ನ, ಕಾಳು ಸಾರು ಮತ್ತು ಮ್ಯಾಂಗೋ. ಇದು ಬಂದು ವಿಯರ್ಡ್ ಕಾಂಬಿನೇಷನ್ ಹಂಚ್ಕೊಳಕ್ಕೆ, ಬಟ್ ಹಳ್ಳಿ ಸೈಡೆಲ್ಲ ಈ ಥರನೇ ತಿನ್ನೋದು. ಸೊ ನನಗೂ ಅದೇ ರೂಢಿ ಆಗಿದೆ. ಮತ್ತು ಅವನಿಗೆ ಸ್ವಲ್ಪ ವೆಜಿಟೇಬಲ್ಸ್ ಬಂದು ಆ್ಯಡ್ ಆನ್ ಮಾಡಿದ್ನಿ. ಲೈಕ್ ಲಾಸ್ಟ್ ಫುಡ್ ತೋರಿಸೋವಾಗ ಜಸ್ಟ್ ಕ್ಯಾರೆಟ್ ಮಾತ್ರ ಆ್ಯಡ್ ಮಾಡಿದ್ದೆ ತುಪ್ಪ ಜೊತೆ ಹುರಿಯೋಕ್ಕೆ. ಬಟ್ ಈ ಟೈಮ್ ಬಂದ್ಬಿಟ್ಟು ತುಪ್ಪ ಜೊತೆ ಕ್ಯಾರೆಟು ಮತ್ತು ಪೊಟ್ಯಾಟೊ ಮತ್ತು ಹಸಿ ಬಟಾಣಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಲೈಕ್ ಆ್ಯಸ್ ಯೂಶ್ವಲ್ ಲಾಸ್ಟ್ ಟೈಮ್ ತೋರಿಸಿದ್ನಲ್ವ, ಅಕ್ಕಿ ಬೇಳೆ ನೆನೆಸಿರೋದು ಹಾಕ್ಬಿಟ್ಟು ನೀರು ಹಾಕಿ 2 ಎಸ್ಲು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮತ್ತು ವಿಸಲ್ ಚೆನ್ನಾಗಿ ಕೂಗಿಸ್ಬಿಟ್ಟು ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಸೌಟ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಪಾಪು ಎಷ್ಟು ತಿಂತಾನೆ ಅಂತ ಇದರಲ್ಲಿ ಮೆಷರ್ಮೆಂಟ್ ಮಾಡಿ ಇಟ್ಕೊಂಡಿರ್ತೀನಿ, ಸೊ ದಟ್ ನನಗೆ ಟ್ರ್ಯಾಕ್ ಸಿಗುತ್ತೆ ತಿಂದಿದ್ದಾನ ಇಲ್ವಾ ಅಂತ ಹೇಳಿ. ಮೈ ಫೇವ್ರೆಟ್. ನಿಮಗೆಲ್ಲ ಸ್ವೀಟ್ ಇಷ್ಟನಾ ಅಥವಾ ಖಾರ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲ, ಈ ಬೆಂಗಳೂರು ಸಿಟಿಯಲ್ಲಿ ನೋಡಕ್ಕೆ ಅಪರೂಪ. ಎಲ್ಲಿಂದ ಬಂದಿದ್ದ ಮಂಜುನಾಥ್ ಬ್ರದರ್ ಅಂತ ಆಯ್ತು ನಮ್ಮ ಮಮ್ಮಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ವ್ಯಾಕ್ಸಿನ್ ಮತ್ತು ಪಾಪುಗೆ ಏನೇನು ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ದೀನಿ ಅಂತ ತಿಳಿಸಿದ್ದೀನಿ. ಮತ್ತು ವ್ಯಾಕ್ಸಿನ್ ಬಂದು ಗೌರ್ಮೆಂಟಲ್ಲಿ ಅಥವಾ ಪ್ರೈವೇಟಲ್ಲಿ ಯಾವುದು ಹಾಕ್ಸ್ತೆ ಅಂತಲೂ ಹೇಳಿದ್ದೀನಿ. ಲೈಕ್ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ವ್ಯಾಕ್ಸಿನ್ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನನಗೇನು ಗೊತ್ತೋ ಅದನ್ನು ಶೇರ್ ಮಾಡ್ತೀನಿ. ಇಟ್ ಈಸ್ ಒನ್ಲಿ ಫಾರ್ ನಾಲೆಜ್ ಪರ್ಪಸ್ ಅಷ್ಟೇ. ಇಟ್ಸ್ ನಾಟ್ 100% ಪರ್ಫೆಕ್ಟ್. ವಾಟ್ ಐ ಹ್ಯಾವ್ ಗಾನ್ ಥ್ರೂ ಅಂದರೆ ಪಾಪುಗೆ ಹೇಗೆ ತೋರಿಸಿದ್ದೀನಿ ಅನ್ನೋದು ಮಾತ್ರ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಮತ್ತು ನಾನು ಸಹ ಬೇರೆ ಬೇರೆ ಕಂಟೆಂಟ್ಗೆ ಯೋಚನೆ ಮಾಡ್ತಿರ್ತೀನಿ. ಇದೇ ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಪಾಪುಗೆ ತಿನ್ನಿಸೋದು, ನಾನು ನೋಡ್ಕೊಳೋದು, ಸ್ನಾನ ಮಾಡಿಸೋದು, ನಾನು ಊಟ ಮಾಡೋದು, ಇದೇ ಲೈಕ್ ಮೈ ವರ್ಲ್ಡ್ ಇಸ್ ಎವಾಲ್ವಿಂಗ್ ಅರೌಂಡ್ ದಿಸ್ ಅಷ್ಟೇ. ಸೊ ನಿಮಗೆ ಯಾವುದೇ ರೀತಿ ಕಂಟೆಂಟ್ ಬೇಕು ಪರ್ಟಿಕ್ಯುಲರಾಗಿ ಅಂತ ತಿಳಿಸಿದ್ರೆ ಐ ಡೂ ದ್ಯಾಟ್. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್.